ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ಕಟ್ಟುವ ವಿಚಾರ ಎಷ್ಟು ದೊಡ್ಡ ಗಲಾಟೆ ಆಯಿತು. ಈ ರಾಜ್ಯ ಸರ್ಕಾರ ಅಥವಾ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಾ ಇಲ್ಲ. ನಾರಾ ಭರತ್ ರೆಡ್ಡಿ ಅವರನ್ನ ರಕ್ಷಿಸುವಲ್ಲಿ ಬ್ಯುಸಿಯಾಗಿದೆ ಈ ಸರ್ಕಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡು ತಗಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಪೊಲೀಸರು ಗುಂಡು ತಗುಲಿಲ್ಲ ಅಂತಾರೆ, ಪೊಲೀಸರ ಗುಂಡು ತಗುಲಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಫೈರಿಂಗ್ ಮಾಡಿದವರು ಯಾರು? ಯಾರ ಗನ್ನ ಬುಲೆಟ್ ಹಾಗಾದ್ರೆ ಬಿದ್ದು ಆತ ಮೃತಪಟ್ಟ? ಇದೆಲ್ಲ ತನಿಖೆ ಆಗ್ಬೇಕಲ್ಲ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಿಲ್ಲ ಈ ಸರ್ಕಾರ ಅಂತೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಸರ್ಕಾರದ ವಿರುದ್ಧ. ಮಾಡಿದ್ದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲಲ್ಲ, MLA ಇದ್ದಾನೆ, ರೂಲಿಂಗ್ ಪಾರ್ಟಿ MLA ಇದ್ದಾನೆ. ನೋಡಪ್ಪ, ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ, ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದ? ಅವರು ವಿರೋಧ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎ ಮೂಮೆಂಟ್ ಲೆಟ್ ಅಸ್ ಅಸ್ಯೂಮ್ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಜನಾರ್ದನ್ ರೆಡ್ಡಿ ಅಂತೂ ಇರಲಿಲ್ಲ, ಅವರು ಎಲ್ಲರೂ ಒಪ್ಪಿಕೊಂಡಾರ ಇದನ್ನ. ಅವ್ರ ಮನೆಯಲ್ಲಿ ಇದ್ದಂತೆ ಯಾರೋ ಗಾರ್ಡು ನೌಕರದಾರನ್ನು ಯಾರೋ ವಿರೋಧ ಮಾಡಿದ, ಕಂಪ್ಲೇಂಟ್ ಕೊಡಬಹುದಲ್ಲ ನೀವು? ಹೋಗಿ ಗಲಾಟೆ ಮಾಡೋದು, ಕಲ್ಲು ಹೊಡೆಯುವುದು, ಇದ್ಯಾವ ನ್ಯಾಯ ರೀ ಇದು? ವಿರೋಧ ಮಾಡಿದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲಲ್ಲ, MLA ಇದ್ದಾನೆ, ರೂಲಿಂಗ್ ಪಾರ್ಟಿ MLA ಇದ್ದಾನೆ. ನೋಡಪ್ಪ, ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ, ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದ? ಅವರು ವಿರೋಧ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎ ಮೂಮೆಂಟ್ ಲೆಟ್ ಅಸ್ ಅಸ್ಯೂಮ್ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಜನಾರ್ದನ್ ರೆಡ್ಡಿ ಅಂತೂ ಇರಲಿಲ್ಲ, ಅವರು ಎಲ್ಲರೂ ಒಪ್ಪಿಕೊಂಡಾರ ಇದನ್ನ. ಅವ್ರ ಮನೆಯಲ್ಲಿ ಇದ್ದಂತೆ ಯಾರೋ ಗಾರ್ಡು ನೌಕರದಾರನ್ನು ಯಾರೋ ವಿರೋಧ ಮಾಡಿದ, ಕಂಪ್ಲೇಂಟ್ ಕೊಡಬಹುದಲ್ಲ ನೀವು? ಹೋಗಿ ಗಲಾಟೆ ಮಾಡೋದು, ಕಲ್ಲು ಹೊಡೆಯುವುದು, ಇದ್ಯಾವ ನ್ಯಾಯ ರೀ ಇದು? ವಿರೋಧ ಮಾಡಿದ್ದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ. ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ಕಟ್ಟುವ ವಿಚಾರ ಎಷ್ಟು ದೊಡ್ಡ ಗಲಾಟೆ ಆಯಿತು. ಈ ರಾಜ್ಯ ಸರ್ಕಾರ ಅಥವಾ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇಲ್ಲ. ನಾರಾ ಭರತ್ ರೆಡ್ಡಿ ಅವರನ್ನ ರಕ್ಷಿಸುವಲ್ಲಿ ಬ್ಯುಸಿಯಾಗಿದೆ ಈ ಸರ್ಕಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡು ತಗಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಪೊಲೀಸರು ಗುಂಡು ತಗುಲಿಲ್ಲ ಅಂತಾರೆ, ಪೊಲೀಸರ ಗುಂಡು ತಗುಲಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಫೈರಿಂಗ್ ಮಾಡಿದವರು ಯಾರು? ಯಾರ ಗನ್ನ ಬುಲೆಟ್ ಹಾಗಾದ್ರೆ ಬಿದ್ದು ಆತ ಮೃತಪಟ್ಟ? ಇದೆಲ್ಲ ತನಿಖೆ ಆಗ್ಬೇಕಲ್ಲ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಿಲ್ಲ ಈ ಸರ್ಕಾರ ಅಂತೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಸರ್ಕಾರದ ವಿರುದ್ಧ. ವಿರೋಧ ಮಾಡಿದ್ದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲಲ್ಲ, MLA ಇದ್ದಾನೆ, ರೂಲಿಂಗ್ ಪಾರ್ಟಿ MLA ಇದ್ದಾನೆ. ನೋಡಪ್ಪ, ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ, ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದ? ಅವರು ವಿರೋಧ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎ ಮೂಮೆಂಟ್ ಲೆಟ್ ಅಸ್ ಅಸ್ಯೂಮ್ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಳ್ಳೋಣ. ಜನಾರ್ದನ್ ರೆಡ್ಡಿ ಅಂತೂ ಇರಲಿಲ್ಲ, ಅವರು ಎಲ್ಲರೂ ಒಪ್ಪಿಕೊಂಡಾರ ಇದನ್ನ. ಅವ್ರ ಮನೆಯಲ್ಲಿ ಇದ್ದಂತೆ ಯಾರೋ ಗಾರ್ಡು ನೌಕರದಾರನ್ನು ಯಾರೋ ವಿರೋಧ ಮಾಡಿದ, ಕಂಪ್ಲೇಂಟ್ ಕೊಡಬಹುದಲ್ಲ ನೀವು? ಹೋಗಿ ಗಲಾಟೆ ಮಾಡೋದು, ಕಲ್ಲು ಹೊಡೆಯುವುದು, ಇದ್ಯಾವ ನ್ಯಾಯ ರೀ ಇದು? ವಿರೋಧ ಮಾಡಿದ್ದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲಲ್ಲ, MLA ಇದ್ದಾನೆ, ರೂಲಿಂಗ್ ಪಾರ್ಟಿ MLA ಇದ್ದಾನೆ.
ನೋಡಪ್ಪ ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದು, ಅವರು ವಿರೋಧ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎ ಮೂಮೆಂಟ್ ಲೆಟರ್ಸ್ ಅಜ್ಯೂಮ್ ಅವ್ನು ತಪ್ಪು ಮಾಡಿದಾನೆ ಅಂತ ಅಂದ್ಕೊಳ್ಳೋಣ. ಜನಾರ್ದನ್ ರೆಡ್ಡಿ ಅಂತ ಇರಲಿಲ್ಲ, ಅವರು ಎಲ್ಲರೂ ಒಪ್ಪಿಕೊಂಡಾರ ಇದನ್ನ. ಅವ್ರ ಮನೇಲಿ ಇದ್ದಂತೆ ಯಾರೋ ಗಾರ್ಡ್ ನೌಕರದಾರನ್ನು ಯಾರೋ ವಿರೋಧ ಮಾಡಿದ, ಕಂಪ್ಲೇಂಟ್ ಕೊಡಬಹುದಲ್ಲ ನೀವು. ಹೋಗಿ ಗಲಾಟೆ ಮಾಡೋದು, ಕಲ್ಲು ಹೊಡೆಯುವುದು, ಇದ್ಯಾವ ನ್ಯಾಯ ರೀ ಇದು? ವಿರೋಧ ಮಾಡಿದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ಬಳ್ಳಾರಿಯಲ್ಲಿ ಕೇವಲ ಬ್ಯಾನರ್ ಕಟ್ಟುವ ವಿಚಾರ ಎಷ್ಟು ದೊಡ್ಡ ಗಲಾಟೆ ಆಯಿತು. ಈ ರಾಜ್ಯ ಸರ್ಕಾರ ಅಥವಾ ಗೃಹ ಇಲಾಖೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಾ ಇಲ್ಲ. ನಾರಾ ಭರತ್ ರೆಡ್ಡಿ ಅವರನ್ನ ರಕ್ಷಿಸುವಲ್ಲಿ ಬ್ಯುಸಿಯಾಗಿದೆ ಈ ಸರ್ಕಾರ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಿಂಗಂತೇಳಿ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡು ತಗಲಿ ಓರ್ವ ವ್ಯಕ್ತಿ ಮೃತಪಟ್ಟಿದ್ದಾನೆ. ಪೊಲೀಸರು ಗುಂಡು ತಗುಲಿಲ್ಲ ಅಂತಾರೆ, ಪೊಲೀಸರ ಗುಂಡು ತಗುಲಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಫೈರಿಂಗ್ ಮಾಡ್ತಾವ್ ಯಾರು? ಯಾರ ಗನ್ನ ಬುಲೆಟ್ ಹಾಗಾದ್ರೆ ಬಿದ್ದು ಆತ ಮೃತಪಟ್ಟ? ಇದೆಲ್ಲ ತನಿಖೆ ಆಗ್ಬೇಕಲ್ಲ. ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡ್ತಿಲ್ಲ ಈ ಸರ್ಕಾರ ಅಂತ ಹೇಳಿ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಈ ಸರ್ಕಾರದ ವಿರುದ್ಧ. ವಿರೋಧ ಮಾಡಿದ್ದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲಲ್ಲ, MLA ಇದ್ದಾನೆ, ರೂಲಿಂಗ್ ಪಾರ್ಟಿ MLA ಇದ್ದಾನೆ. ನೋಡಪ್ಪ ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದು, ಅವರು ವಿರೋಧ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎ ಮೂಮೆಂಟ್ ಲೆಟರ್ಸ್ ಅಜ್ಯೂಮ್ ಅವ್ನು ತಪ್ಪು ಮಾಡಿದಾನೆ ಅಂತ ಅಂದ್ಕೊಳ್ಳೋಣ. ಜನಾರ್ದನ್ ರೆಡ್ಡಿ ಅಂತ ಇರಲಿಲ್ಲ, ಅವರು ಎಲ್ಲರೂ ಒಪ್ಪಿಕೊಂಡಾರ ಇದನ್ನ. ಅವ್ರ ಮನೇಲಿ ಇದ್ದಂತೆ ಯಾರೋ ಗಾರ್ಡ್ ನೌಕರದಾರನ್ನು ಯಾರೋ ವಿರೋಧ ಮಾಡಿದ, ಕಂಪ್ಲೇಂಟ್ ಕೊಡಬಹುದಲ್ಲ ನೀವು. ಹೋಗಿ ಗಲಾಟೆ ಮಾಡೋದು, ಕಲ್ಲು ಹೊಡೆಯುವುದು, ಇದ್ಯಾವ ನ್ಯಾಯ ರೀ ಇದು? ವಿರೋಧ ಮಾಡಿದಾರೆ, ನಿಮ್ ಕಾನೂನು ಇದೇ ಇಲ್ಲ ಅಂದ್ರೆ ಯಾರು ಬೇಕಾದರೂ ಈಗ ನನಗೆ ನಿಮಗೆ ಏನೋ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂತಪ್ಪ, ನಾನು ಕಿತ್ತಾಗಿನ ತೆಗೆದೊಂದು ಗುಂಡು ಹಾರಿಸ್ಬಿಡುದ? ಇಸ್ ಇಟ್ ದಿ ವೇ? ನಾಗರಿಕ ಸಮಾಜದ ಪ್ರಜಾಪ್ರಭುತ್ವದಾಗ ನಾಗರಿಕ ಸಮಾಜದ ಲಕ್ಷಣನ ಇದು. ಆಯ್ತು, ನಿಮ್ಗೆ ಕೊಡ್ಲಿಲ್ಲಲ್ಲ, MLA ಇದ್ದಾನೆ, ರೂಲಿಂಗ್ ಪಾರ್ಟಿ MLA ಇದ್ದಾನೆ. ನೋಡಪ್ಪ ನಮಗೂ ರೊಕ್ಕ ಕೊಡ್ತಾ ಇಲ್ಲ, ಅದು ರಸ್ತೆ ಇದೇನೋ ಅದು ಮತ್ತೊಂದಿದೇನೋ ಹೇಳ್ಬೇಕಲ್ಲ. ಗಲಾಟೆ ಮಾಡೋದು, ಅವರು ವಿರೋಧ ಮಾಡಿದ್ದಾರೆ ಅಂತ ಇಟ್ಕೊಳ್ಳೋಣ. ಫಾರ್ ಎ ಮೂಮೆಂಟ್ ಲೆಟರ್ಸ್ ಅಜ್ಯೂಮ್ ಅವ್ನು ತಪ್ಪು ಮಾಡಿದಾನೆ ಅಂತ ಅಂದ್ಕೊಳ್ಳೋಣ. ಜನಾರ್ದನ್ ರೆಡ್ಡಿ ಅಂತ ಇರಲಿಲ್ಲ, ಅವರು ಎಲ್ಲರೂ ಒಪ್ಪಿಕೊಂಡಾರ ಇದನ್ನ. ಅವ್ರ ಮನೇಲಿ ಇದ್ದಂತೆ ಯಾರೋ ಗಾರ್ಡ್ ನೌಕರದಾರನ್ನು ಯಾರೋ ವಿರೋಧ ಮಾಡಿದ,